Let's welcome Manjula ma'am to stage to introduce our Shri Shantamallikarjuna Swamiji. ಮೊದಲು ತೊಡಿಗೆಯ ಮಾಡುವಡೆ ಹೊನ್ನೆ ಮೊದಲು, ಶಿವಪಥವನ್ ಅರಿವಡೆ ಗುರುಪಾದವೇ ಮೊದಲು, ಕೂಡಲ ಸಂಗಮ ದೇವನರಿವಡೆ ಶರಣರ ಸಂಘವೇ ಮೊದಲು ಎಂಬ ಬಸವಣ್ಣನವರ ಮಾತುಗಳನ್ನು ನೆನೆಯುತ್ತಾ ಇಂದು ನನಗೊಂದು ಸೌಭಾಗ್ಯದ ಕೆಲಸ ದೊರೆತಿದೆ. ಅದೇನೆಂದರೆ, ಇಂದು ನಮ್ಮ ಶಾಲೆಯ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಶ್ರೀ ಕಳಂಚೇರಿ ಮಠದ 7ನೇ ಪೀಠಾಧಿಪತಿಗಳಾದ ಶ್ರೀ ಶ್ರೀ ಶಾಂತಮಲ್ಲಿಕಾರ್ಜುನ ಸ್ವಾಮೀಜಿಯವರ ಕಿರುಪರಿಚಯವನ್ನು ಪ್ರಸ್ತುತಪಡಿಸುವುದು. ಶ್ರೀ ಸ್ವಾಮೀಜಿಯವರು 1962ನೇ ಇಸವಿ ಸೆಪ್ಟೆಂಬರ್ 30ರಂದು ಸೋಮವಾರಪೇಟೆ ತಾಲೂಕಿನ ಆಲೂರು ಸಿದ್ದಾಪುರ ಗ್ರಾಮದ ಜಂಗಮಲ್ಲ ಸಿದ್ದಯ್ಯ ಹಾಗೂ ಶಾಂತಮ್ಮನವರ ಸುಪುತ್ರರಾಗಿ ಜನಿಸಿದರು. ಸ್ವಾಮೀಜಿಯವರು 1979ರಲ್ಲಿ ತಮ್ಮ ಗುರುಗಳಾದ ಶ್ರೀ ಕಳಂಚೇರಿ ಮಠದ 6ನೇ ಪೀಠಾಧಿಪತಿಗಳಾಗಿದ್ದ ಶ್ರೀ ಶಾಂತಮಲ್ಲ ಸ್ವಾಮಿಯವರಿಂದ ಸನ್ಯಾಸತ್ವ ದೀಕ್ಷೆ ಪಡೆದುಕೊಂಡರು. 1979ರಿಂದ 1986ರವರೆಗೆ ತುಮಕೂರಿನ ಶ್ರೀ ಸಿದ್ಧಗಂಗಾ ಮಠದಲ್ಲಿ ವಿದ್ಯಾಭ್ಯಾಸವನ್ನು ಪಡೆದರು. 1997ನೇ ಆಗಸ್ಟ್ 17ರಂದು ಶ್ರೀಮಠದ 6ನೇ ಪೀಠಾಧಿಪತಿಗಳಾಗಿದ್ದ ಶ್ರೀ ಶ್ರೀ ಶಾಂತಮಲ್ಲ ಸ್ವಾಮಿಯವರು ಲಿಂಗೈಕ್ಯರಾದರು. ನಂತರ ಶ್ರೀ ಶ್ರೀ ಶಾಂತಮಲ್ಲಿಕಾರ್ಜುನ ಸ್ವಾಮೀಜಿಯವರು ಶ್ರೀ ಕಳಂಚೇರಿ ಮಠದ 7ನೇ ಪೀಠಾಧಿಪತಿಗಳಾದರು. ತಮ್ಮ ಗುರುಗಳ ಕನಸನ್ನು ನನಸು ಮಾಡುವತ್ತ ಸ್ವಾಮೀಜಿಯವರು ದೃಢ ಸಂಕಲ್ಪದಿಂದ ಇಟ್ಟ ತಮ್ಮ ದಿಟ್ಟ ಹೆಜ್ಜೆಗಳನ್ನು ಹಿಂತೆಗೆಯಲಿಲ್ಲ. ಶ್ರೀ ಕಳಂಚೇರಿ ಮಠವನ್ನು ಶೈಕ್ಷಣಿಕ ಕ್ಷೇತ್ರವಾಗಿಯೂ ಆಧ್ಯಾತ್ಮಿಕ ಕ್ಷೇತ್ರವಾಗಿಯೂ ಹಂತ ಹಂತವಾಗಿ ಬೆಳೆಸಲು ನೀಡಿದ ಸ್ವಾಮೀಜಿಯವರ ಕೊಡುಗೆ ಅಪಾರ. ವ್ಯವಸಾಯ ಕ್ಷೇತ್ರದಲ್ಲಿಯೂ ಸ್ವಾಮೀಜಿಯವರು ಉತ್ತಮ ಕೃಷಿಕರಾಗಿರುತ್ತಾರೆ ಎನ್ನುವುದು ಕೂಡ ಹೆಮ್ಮೆಯ ವಿಷಯವಾಗಿದೆ. ಶ್ರೀ ಮಠದಲ್ಲಿ ಮಾಸಿಕ ತತ್ವಚಿಂತನ ಗೋಷ್ಠಿ ಹೊಂಬೆಳಕು ಎಂಬ ಕಾರ್ಯಕ್ರಮವನ್ನು 2002ನೇ ಇಸವಿ ನವೆಂಬರ್ 15ರಿಂದ ಪ್ರಾರಂಭವಾಗಿ ಇಂದಿನವರೆಗೂ ನಿರಂತರವಾಗಿ ಮುಂದುವರಿಸಿಕೊಂಡು ಬಂದಿರುತ್ತಾರೆ. ಅದೇ ರೀತಿಯಲ್ಲಿ ಸ್ವಾಮೀಜಿಯವರು ಪ್ರತಿ ತಿಂಗಳ 2ನೇ ಶನಿವಾರದಂದು ಶ್ರೀ ಭಗವದ್ಗೀತೆಯ ಪ್ರವಚನವನ್ನು ಬೋಧಿಸುತ್ತಿದ್ದಾರೆ. ಹೀಗೆ ಆಡುಮುಟ್ಟದ ಸೊಪ್ಪಿಲ್ಲ ಎಂಬಂತೆ ಶ್ರೀಗಳು ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ತಮ್ಮದೇ ಆದ ಛಾಪು ಮೂಡಿಸಿದ್ದಾರೆ. ತಮ್ಮ ದೃಢ ಸಂಕಲ್ಪವು ಇಡೀ ದೇಶಕ್ಕೆ ಮಾದರಿಯಾಗಲಿ. ನಮ್ಮ ಪೂಜ್ಯ ಸ್ವಾಮೀಜಿಯವರ ಪರಿಚಯವನ್ನು ಆಲಿಸಿದ ತಮಗೆಲ್ಲರಿಗೂ ಶುಭವಾಗಲಿ. ಇಂಥ ಮಹಾನುಭಾವರು ಇಂದು ನಮ್ಮ ಸಂಸ್ಥೆಗೆ ಆಗಮಿಸಿರುವುದು ನಮ್ಮೆಲ್ಲರ ಸೌಭಾಗ್ಯ. ಈ ಸುಸಂದರ್ಭದಲ್ಲಿ ಶ್ರೀಗಳು ನಮ್ಮೆಲ್ಲರಿಗೂ ಆಶೀರ್ವಚನ ನೀಡಬೇಕೆಂದು ಕೇಳಿಕೊಳ್ಳುತ್ತೇನೆ. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಶಲಾಕೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದಹುದೆನಬೇಕು, ನುಡಿಯೊಳಗಾಡಿ ನಡೆಯದಿರ್ದಡೆ ಎಂತೊಲಿವೆನಯ್ಯ ನಮ್ಮ ಕೂಡಲ ಸಂಗಮ ದೇವ. ಅವಚ್ಚಾತ್ಮ ಸ್ವರೂಪಾಯ ಶಿವಭಾವಪ್ರದಾಯನೆ ನಮಃ ಸದ್ಗುರುನಾಥಾಯ ಷಟ್ಸ್ಥಲ ಬ್ರಹ್ಮಮೂರ್ತೆಯೇ ನಮಃ. ಓಂ ಶಾಂತಿ ಶಾಂತಿ ಶಾಂತಿ. ಮೈಸೂರು ನಗರದ ಹೊರವಲಯದಲ್ಲಿ ಇರತಕ್ಕಂತಹ ಈಶ್ವರ ವಿದ್ಯಾಲಯದ ಈ ಶಾಲಾ ವಾರ್ಷಿಕೋತ್ಸವ ಅನನ್ಯ ಈ ಒಂದು ಸುಂದರ ಸಂಜೆಯ ಕಾರ್ಯಕ್ರಮದ ಈ ಶುಭ ಅವಸರದಲ್ಲಿ ಈ ಸಮಾರಂಭದ ವೇದಿಕೆಯಲ್ಲಿ ಉಪಸ್ಥಿತರಿದ್ದು ವಿದ್ಯಾರ್ಥಿಗಳಿಗೆ, ಪೋಷಕರಿಗೆ, ನೆರೆದಂತೆ ಎಲ್ರಿಗೂ ಸಹ ಅತ್ಯಂತ ಮೌಲಿಕವಾಗಿರತಕ್ಕಂತಹ ಸಂದೇಶವನ್ನು ನೀಡಿದಂತಹ ಹಿರಿಯ ವಿಜ್ಞಾನಿಗಳು, ಅಪಾರವಾಗಿರ್ತಕ್ಕಂಥ ಅನುಭವವನ್ನು ಹೊಂದವರು ಆಗಿರ್ತಕ್ಕಂಥ ಗೌರವಾನ್ವಿತ ತಿಪ್ಪೇಸ್ವಾಮಿ ಅವರೇ, ಈಶ್ವರ್ ಸಂಸ್ಥೆಯ ಮ್ಯಾನೇಜಿಂಗ್ ಟ್ರಸ್ಟಿ ಆಗಿರ್ತಕ್ಕಂತಹ ಆತ್ಮೀಯರು ಆಗಿರ್ತಕ್ಕಂಥ ಕಿಶೋರ್ ಬಿದ್ದಪ್ಪನವರೇ, ಸಚಿನ್ ರವರೇ, ಕಾರ್ಯದರ್ಶಿಗಳಾಗಿರ್ತಕ್ಕಂತಹ ಖಜಾಂಚಿಗಳಾಗಿರ್ತಕ್ಕಂಥ ರಾಹುಲ್ ರವರೇ, ಪ್ರಾಂಶುಪಾಲರಾಗಿರ್ತಕ್ಕಂತಹ ತಾಯಿ ಆಶಾರವರೇ, ಎಲ್ಲ ಶಿಕ್ಷಕ ವೃಂದವರೇ, ಪೋಷಕರೇ, ಪ್ರೀತಿಯ ಮಕ್ಕಳೇ, ಸಾರ್ವಜನಿಕ ಬಂಧುಗಳೇ, ತಮ್ಮೆಲ್ಲರ ಅಂತರಾತ್ಮಕ್ಕೆ ಶರಣಾರ್ಥಿಗಳು.
ಬಹಳ ಒಂದು ಸಂತೋಷ ಪಡ್ತಕ್ಕಂತಹ ಒಂದು ಸಮಾರಂಭದಲ್ಲಿ ನಾವೆಲ್ಲರೂ ಸಹ ಸಮಾವೇಶಗೊಂಡಿದ್ದೇವೆ. ತಿಪ್ಪೇಸ್ವಾಮಿಯವರು ಮಾತನಾಡ್ತಾ ಅತ್ಯಂತ ಉಪಯುಕ್ತವಾಗಿರ್ತಕ್ಕಂಥ ಮಾಹಿತಿಗಳನ್ನು ಕೊಡೋದ್ರ ಜೊತೆಗೆ ಅವ್ರ ಮಾತಿನಲ್ಲಿ ಎಷ್ಟು ಒಂದು ಕಾನ್ಫಿಡೆನ್ಸ್ ಇತ್ತು ಅಂದರೆ, ಅವರು ಒಂದು ಮಾತು ಹೇಳಿದ್ರು, ಎಲ್ಲಿ ದೃಢ ನಿರ್ಧಾರ ಇರ್ತದೆ ಅಲ್ಲಿ ಆ ಬದುಕಿನಲ್ಲಿ ಯಶಸ್ಸಿರುತ್ತೆ ಅಂತ. ದೃಢ ನಿರ್ಧಾರ ಇಲ್ಲ ಅಂತ ಹೇಳಿದ್ರೆ ಯಾವುದೇ ಒಬ್ಬ ವ್ಯಕ್ತಿಯ ಅಥವಾ ಯಾವುದೇ ಒಂದು ಕೆಲಸ, ಸಂಘಗಳಿರ್ಬೋದು, ಸಂಸ್ಥೆಗಳಿರ್ಬೋದು, ಯಾವುದೇ ಇರ್ಬೋದು, ಅವು ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಆ ದೃಢ ನಿರ್ಧಾರವನ್ನು ನಾವು ಮಾಡಬೇಕು ಅನ್ನುವಂಥದ್ದು. ವಿಶೇಷವಾಗಿ ಈ ಈಶ್ವರ ವಿದ್ಯಾಲಯ ಸಂಸ್ಥೆಯನ್ನು ತಮ್ಮ ಸುಪರ್ದಿಗೆ ತೆಗೆದುಕೊಂಡು ಅತ್ಯಂತ ಕ್ಲುಪ್ತ ಅವಧಿಯಲ್ಲಿ ಈ ಸಂಸ್ಥೆಗೆ ತನ್ನದೇ ಆಗಿರತಕ್ಕಂತಹ ಛಾಪನ್ನು ಮೂಡಿಸಿರ್ತಕ್ಕಂತಹ ಕಿಶೋರ್ ಬಿದ್ದಪ್ಪನವರು ಮತ್ತು ಸಚಿನ್ರವರು ನಮ್ಮನ್ನು ಬರಲೇಬೇಕು ಅನ್ನುವಂಥ ಆಗ್ರಹದೊಂದಿಗೆ ಅತ್ಯಂತ ಪ್ರೀತಿಯಿಂದ ಆಹ್ವಾನಿಸಿದ್ರು. ಏನು ಈ ಸಂಸ್ಥೆಯನ್ನು ಅವರು ತಮ್ಮ ಜವಾಬ್ದಾರಿಗೆ ತಗೊಂಡಿದ್ದಾರೆ, ಖಂಡಿತವಾಗಿಯೂ ಸಹ ಈ ಸಂಸ್ಥೆ ಅತ್ಯಂತ ಯಶಸ್ಸಿನ ಹಾದಿಯಲ್ಲಿ ಹೋಗುವಂಥದ್ರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಸಂಶಯ ಇಲ್ಲ ಅನ್ನುವಂಥದ್ದನ್ನು ಅತ್ಯಂತ ವಿಶ್ವಾಸದಿಂದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕಾರಣ, ನಮ್ಮ ಸಂಸ್ಥೆಯಲ್ಲಿಯೂ ಸಹ ಅವರು ಪಾಲುದಾರರಿದ್ದಾರೆ. ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ PU ವಿಭಾಗದಲ್ಲಿ ಕಳೆದ 5 ವರ್ಷಗಳಿಂದ ಅತ್ಯಂತ ಸಮರ್ಥವಾಗಿ ಅದನ್ನು ನಿಭಾಯಿಸಿಕೊಂಡು ಬಂದಂತಹ ಹೆಗ್ಗಳಿಕೆ ಕೂಡಿ ಅವರದಿರೋದ್ರಿಂದ ಈ ಗ್ರಾಮೀಣ ಪ್ರದೇಶದಲ್ಲಿ ಉತ್ಕೃಷ್ಟ ಮಟ್ಟದ ಶಿಕ್ಷಣವನ್ನು ಕೊಡುವಂಥ ಕೆಲಸ ಏನಿದೆ ಅದು ಅತ್ಯಂತ ಜವಾಬ್ದಾರಿಯುತ ಕೆಲಸ ಅನ್ನುವಂಥದ್ದನ್ನು ಮನಗಂಡಂತಹ ಕಿಶೋರ್ ಬಿದ್ದಪ್ಪನವರು ಮತ್ತು ಸಚಿನ್ರವರು ಈ ಸಂಸ್ಥೆಯನ್ನು ಜವಾಬ್ದಾರಿ ತಗೊಂಡು ಅದನ್ನು ನಿಭಾಯಿಸ್ತಾ ಇರತಕ್ಕಂಥದ್ದು ಅತ್ಯಂತ ಹೆಮ್ಮೆಯ ಸಂಗತಿ. ಅವರಿಗೆ ಶುಭವನ್ನು ಕೋರ್ತೇವೆ. ಬಹಳ ವರ್ಷಗಳಿಂದಲೂ ಸಹ ಶಿಕ್ಷಣ ಕ್ಷೇತ್ರದಲ್ಲಿ ಹಲವಾರು ಆವಿಷ್ಕಾರಗಳು, ಹಲವಾರು ಬದಲಾವಣೆಗಳು ನಿರಂತರವಾಗಿ ನಡ್ಕೊಂಡು ಬರ್ತಾ ಇರತಕ್ಕಂಥದ್ದನ್ನು ನಾವು ಕಾಣ್ತೇವೆ. ಶಿಕ್ಷಣ ಯಾವತ್ತೂ ಸಹ ನಿಂತ ನೀರಲ್ಲ. ಇವತ್ತು ಪ್ರತಿ ದಿವಸವೂ ಸಹ CBSE ಇರ್ಬೋದು, ICSE ಇರ್ಬೋದು, ಸ್ಟೇಟ್ ಬೋರ್ಡ್ ಇರ್ಬೋದು, ಯಾವುದೇ ಇರ್ಬೋದು, ಶಿಕ್ಷಣ ಅಂದ ತಕ್ಷಣ ನಾವು ಅದನ್ನು ಯಾವಾಗಲೂ ಸಹ ನಿಂತ ನೀರಾಗಿ ನೋಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸದಾಕಾಲವೂ ಸಹ ಹೊಸ ಹೊಸ ಆಲೋಚನೆಗಳಿರಬೇಕು, ನೂತನ ಚಿಂತನೆಗಳಿರಬೇಕು, ಒಳ್ಳೆಯ ಪ್ರಬುದ್ಧತೆ ಇರಬೇಕು. ಅವೆಲ್ಲದಕ್ಕಿಂತಲೂ ಸಹ ಮಿಗಿಲಾಗಿ ಒಬ್ಬ ಶಿಕ್ಷಕನಿಗೆ ಸದಾಕಾಲವೂ ಸಹ ತನ್ನ ಕಲಿಕಾ ಗುಣಮಟ್ಟವನ್ನು ಆತ ಹೆಚ್ಚಿಸ್ಕೊಳ್ತಾ ಹೋಗಬೇಕು. ಪ್ರತಿನಿತ್ಯವೂ ಅಪ್ಡೇಟ್ ಆಗಬೇಕು. ಇಲ್ಲ ಅಂತ ಹೇಳಿದ್ರೆ ಈ ಜಾಗತಿಕ ಸವಾಲುಗಳಿಗೆ ಸಮರ್ಪಕವಾಗಿ ನಾವು ಶಿಕ್ಷಣವನ್ನು ಅಥವಾ ಶಿಕ್ಷಣದ ಗುಣಮಟ್ಟವನ್ನು ತಲುಪಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ತಿಪ್ಪೇಸ್ವಾಮಿಯವರು ಮಾತನಾಡ್ತಾ ಒಂದು ಒಳ್ಳೆಯ ಮಾತು ಹೇಳಿದ್ರು. ಜಗತ್ತಿನ ಎಲ್ಲ ರಾಷ್ಟ್ರಗಳನ್ನು 10-16 ರಾಷ್ಟ್ರಗಳನ್ನು ನೋಡಿ ಬಂದಿದ್ದೇನೆ. ಈ ರಾಷ್ಟ್ರದಲ್ಲಿರ್ತಕ್ಕಂತಹ ಸಮೃದ್ಧಿ, ಈ ರಾಷ್ಟ್ರದಲ್ಲಿರ್ತಕ್ಕಂಥ ಸಂತೋಷ ಜಗತ್ತಿನಲ್ಲಿ ಎಲ್ಲಿಯೂ ಸಹ ಕಾಣಲಿಕ್ಕೆ ಸಾಧ್ಯ ಇಲ್ಲ ಅಂತ. ಬಹುಶಃ ಈ ದೇಶಕ್ಕೆ ಅಷ್ಟು ಸುದೀರ್ಘವಾಗಿರ್ತಕ್ಕಂಥ ಒಂದು ಇತಿಹಾಸ ಇದೆ. ಧಾರ್ಮಿಕವಾಗಿ, ಸಾಂಸ್ಕೃತಿಕವಾಗಿ ಈ ದೇಶ ಜಗತ್ತಿಗೆ ಕೊಟ್ಟಂಥ ಸಂದೇಶಗಳೇನಿದೆ ಅದು ಎಲ್ಲ ಕಾಲಘಟ್ಟಕ್ಕೂ ಸಹ ಸಲ್ಲುವಂಥದ್ದು. ನಾವು ನೋಡ್ಬೋದು, ಜಗತ್ತಿನಲ್ಲಿ ಯಾವುದೇ ರಾಷ್ಟ್ರಗಳಿಗೆ ಹೋದರೂ ಸಹ ಆತ ಭಾರತೀಯ ಅಂತ ಹೇಳಿದ್ರೆ ಆತನಿಗೆ ತನ್ನದೇ ಆಗಿರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂತಹ ಗೌರವ ಮತ್ತು ವಿಶೇಷವಾಗಿರ್ತಕ್ಕಂತಹ ಒಂದು ಆತನ ಬಗ್ಗೆ ಒಂದು ರೀತಿಯಾದ ಒಳ್ಳೆಯ ಅಭಿಪ್ರಾಯಗಳಿರ್ತಕ್ಕಂಥದ್ದು ನಾವು ಕಾಣ್ತೇವೆ. ಸಣ್ಣ ಒಂದು ಘಟನೆಯನ್ನು ನೆನಪಿಸ್ಕೊಳ್ತೇನೆ. ನಮಗೆಲ್ಲ ಗೊತ್ತಿರೋ ಹಾಗೆ ಗೌರವ್ ರಾಮಸ್ವಾಮಿ ಅಯ್ಯಂಗಾರ್ರವರು ಅವರು ವಿದೇಶಕ್ಕೆ ಹೋಗಿರ್ತಾರೆ. ಅವರು ಬಂದು ನಾನು ಕಂಡಂಥ ಅಮೇರಿಕಾ ಅಂತ ಹೇಳ್ಬಿಟ್ಟು ಒಂದು ಪುಸ್ತಕ ಬರೀತಾರೆ. ಅವರು ಆ ಪುಸ್ತಕ ಬರೆದಂಥ ಈ ದೇಶದ ಬಗ್ಗೆ ಎಷ್ಟು ಗೌರವ ಇದೆ ಅಂತ ಅವರು ದೇಶ ವಿದೇಶಗಳಲ್ಲಿ ಎಲ್ಲ ಕಡೆಗಳಲ್ಲಿ ಸಂಚರಿಸ್ತಾರೆ. ಮತ್ತು ಅಮೇರಿಕಾ ದೇಶವನ್ನಂತೂ ಅತಿ ಹೆಚ್ಚು ಪ್ರವಾಸ ಮಾಡಿ ನಾ ಕಂಡ ಅಮೇರಿಕಾ ಅಂತ ಹೇಳ್ಬಿಟ್ಟು ಒಂದು ಪುಸ್ತಕವನ್ನು ಬರೀತಾರೆ. ಅವರು ಆ ಪುಸ್ತಕವನ್ನು ಬರೆದು ಒಂದು ಯೂನಿವರ್ಸಿಟಿಗೆ ಅವರು ಭೇಟಿ ಕೊಟ್ಟಿರ್ತಾರೆ. ಆ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಆ ಯೂನಿವರ್ಸಿಟಿಯ ವಿದ್ಯಾರ್ಥಿಗಳೆಲ್ಲರೂ ಸಹ
ಅವ್ರ ಹತ್ರ ಬಂದು ನೀವು ಮಹಾತ್ಮ ಗಾಂಧೀಜಿಯವ್ರನ್ನ ನೋಡಿದ್ದೀರಾ ಅಂತ ಕೇಳ್ತಾರೆ. ಹೌದು ನೋಡಿದ್ದೇವೆ ಅಂತ ಹೇಳಿದಾಗ ಎಲ್ಲರೂ ಸಹ ಅವರ ಸುತ್ತು ನಿಂತ್ಕೊಂಡು ಅವ್ರಿಗೆ ಅಪಾರವಾದಂಥ ಗೌರವವನ್ನು ಸಲ್ಲಿಸ್ಬಿಟ್ಟು ಹೇಳ್ತಾರೆ. ಯಾಕೆ ಅಂತ ಹೇಳಿದ್ರೆ ನೀವು ಗಾಂಧೀಜಿಯವ್ರನ್ನ ನೋಡಿದ್ದೀರಿ, ಅವ್ರನ್ನ ಹತ್ತಿರದಿಂದ ಅವ್ರ ಮಾತುಗಳನ್ನು ಕೇಳಿದ್ದೀರಿ, ನೀವೆಷ್ಟು ಭಾಗ್ಯಶಾಲಿಗಳು, ಅವ್ರನ್ನ ಜಗತ್ತಿನ ಅತ್ಯಂತ ಶ್ರೇಷ್ಠ ಒಬ್ಬ ವ್ಯಕ್ತಿ ಅನ್ನುವಂಥದ್ದನ್ನು ಇಡೀ ಜಗತ್ತು ಅವ್ರನ್ನ ಭಾವಿಸ್ತದೆ ಅನ್ನುವಂಥ ಮಾತನ್ನು. ಅಂದರೆ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನು ಜಗತ್ತಿನ ಎತ್ತರಕ್ಕೆ ಬೆಳೆಸುವಂತಹ ಆ ವ್ಯಕ್ತಿತ್ವಕ್ಕೆ ಪೂರಕವಾಗಿರ್ತಕ್ಕಂಥ ವಾತಾವರಣವನ್ನು ಕಲ್ಪಿಸಿಕೊಡುವಂತಹ ಎಲ್ಲ ವಾತಾವರಣಗಳು ಸಹ ಈ ದೇಶದಲ್ಲಿದೆ. ತಿಪ್ಪೇಸ್ವಾಮಿಯವರೇ ಹೇಳಿದಾಗೆ ಏನೂ ಗೊತ್ತಿಲ್ಲದ ಕನ್ನಡ ಭಾಷೆಯನ್ನು ಕಲಿತಾ ಇದ್ದಂತಹ ಒಬ್ಬ ವ್ಯಕ್ತಿ ಚಿತ್ರದುರ್ಗಕ್ಕೆ ಹೋಗಿ 16 ದೇಶಗಳಿಗೆ ಹೋಗಿ ಜಪಾನಿ ಭಾಷೆಯಲ್ಲೇ ತಾನು ಕಲಿತು ತರುವಾಯ ಜಪಾನ್ ಭಾಷೆಯಲ್ಲೇ ತಾನು ಪ್ರವಚನವನ್ನು ಕೊಡುವಷ್ಟರ ಮಟ್ಟಕ್ಕೆ ಆತ ಪ್ರಬುದ್ಧರಾಗ್ತಾರೆ ಅಂತ ಹೇಳಿದ್ರೆ ಈ ಮಣ್ಣಿನ ಸೊಗಡು ಆಗಿದೆ, ಈ ಮಣ್ಣಿನ ಶ್ರೀಮಂತಿಕೆ ಆಗಿದೆ. ಹಾಗಾಗಿ ನಾವೆಲ್ಲರೂ ಸಹ ಇವತ್ತು ನಮ್ಮ ಮಕ್ಕಳನ್ನು ಹೇಗೆ ಬೆಳೆಸಬೇಕು ಅನ್ನುವಂಥದ್ದು ನಾವು ಮೊದಲನೇ ಅಂಶ. ಅದು ಆಗಲೇ ಈಗ ತಾನೇ ಗಾಂಧಿಯ ಬಗ್ಗೆ ಹೇಳಿದೆ ನಾನು. ಗಾಂಧಿ ಬಗ್ಗೆ ಸಾಧಾರಣ ನಮಗೆ ಆದರ್ಶಗಳಾಗಿ ನಾವು ಸಾಕಷ್ಟು ವ್ಯಕ್ತಿಗಳನ್ನ ತಗೊಳ್ತೇವೆ. ಈಗ ತಿಪ್ಪೇಸ್ವಾಮಿಯವ್ರನ್ನೇ ಇರ್ಬೋದು. ತಿಪ್ಪೇಸ್ವಾಮಿಯವರು ಒಂದು ಆದರ್ಶ. ನಮಗೆ ನಾವು ಸಾಧಾರಣ ಮನೆಗಳಲ್ಲಿ ಮಾತನಾಡಬೇಕಾದ್ರೆ ಗಾಂಧೀಜಿಯವ್ರು ತಗೊಳ್ತೇವೆ, ಬುದ್ಧನನ್ನು ತಗೊಳ್ತೇವೆ, ಬಸವಣ್ಣನವ್ರನ್ನ ತಗೊಳ್ತೇವೆ. ಶ್ರೇಷ್ಠ ವ್ಯಕ್ತಿತ್ವ ಯಾರಿದ್ದಾರೆ ವಿವೇಕಾನಂದರನ್ನು ತಗೊಳ್ತೇವೆ. ಅವರೆಲ್ಲರನ್ನು ತಗೊಂಡು ಹೀಗಾಗಬೇಕು ಅಂತ ಉಪನ್ಯಾಸಕರು ಪಾಠ ಮಾಡಬೇಕಾದ್ರೂ ಹೇಳ್ತಾರೆ, ನಾವು ಮನೆಯ ವಾತಾವರಣದಲ್ಲೂ ಸಹ ಹೇಳ್ತೇವೆ. ವಿಶೇಷ ಏನು ಅಂತ ಹೇಳಿದ್ರೆ ನಾವು ಹೀಗಾಗಬೇಕು ಅಂತ ಹೇಳ್ತಾ ಇದ್ದೀವಿ ವಿನಃ ಹಾಗೆ ನಡೆದು ತೋರಿಸುವಂತಹವರ ಸಂಖ್ಯೆ ಅತ್ಯಂತ ವಿರಳ ಆಗ್ತಾ ಇರತಕ್ಕಂಥದ್ದನ್ನು ನಾವು ಕಾಣ್ತೇವೆ. ಇವತ್ತಿನ ದಿನನಿತ್ಯದ ಮಾಧ್ಯಮಗಳಲ್ಲಿ ದಿನನಿತ್ಯದ ಎಲ್ಲ ರೀತಿಯಾಗಿರ್ತಕ್ಕಂಥ ಚಟುವಟಿಕೆಗಳನ್ನು ನಾವು ಗಮನಿಸಿದಂಥ ಸಂದರ್ಭದಲ್ಲಿ ಮಕ್ಕಳ ಮನಸ್ಸಿಗೆ ಸ್ಫೂರ್ತಿಯನ್ನು ಕೊಡ್ತಕ್ಕಂಥ, ಮಕ್ಕಳ ಮನಸ್ಸಿಗೆ ಚೈತನ್ಯವನ್ನು ಕೊಡ್ತಕ್ಕಂತಹ ಯಾವುದೇ ಒಂದು ವಾತಾವರಣ ನಮ್ಮ ಕಣ್ಣು ಮುಂದೆ ಲಭ್ಯ ಆಗೋದಿಲ್ಲ. ಆ ಸಂದರ್ಭದಲ್ಲಿ ಮಕ್ಕಳಿಗೆ ಸಹಜವಾಗಿ ಏನಾಗುತ್ತೆ ಅಂದರೆ ಎಷ್ಟಾದರೂ ಇಷ್ಟೇ. ಹಾಗಾಗಿ ನಾವು ಆದರ್ಶಗಳನ್ನು ಎಲ್ಲಿ ರೂಢಿಸ್ಕೊಳ್ಬೇಕು, ಹೇಗೆ ಕೊಡಬೇಕು, ಯಾರಿಗೆ ಅದನ್ನ ಹೇಳಬೇಕು ಅನ್ನುವಂಥದ್ದನ್ನು ನಾವೆಲ್ಲರೂ ಸಹ ನಾವೇ ಅದನ್ನು ಸ್ವತಃ ರೂಢಿಸ್ಕೊಳ್ಬೇಕು, ನಾವೇ ಆದರ್ಶ ವ್ಯಕ್ತಿಗಳಾಗಿ ಹೊರಹೊಮ್ಮಬೇಕು ಅನ್ನುವಂಥದ್ದನ್ನು ನಾವೆಲ್ಲರೂ ಭಾವಿಸಬೇಕಾಗುತ್ತೆ. ಯಾಕೆಂತಂದರೆ ಒಬ್ಬರು ಪೋಷಕರು ನಾನು ಬಹಳ ಎಲ್ಲಿ ಹೋದ್ರೂ ಸಹ ಅದು ವಿಶೇಷವಾಗಿ ಶಾಲಾ ಕಾರ್ಯಕ್ರಮಗಳಿಗೆ ಹೋದಾಗ ಆ ಮಾತನ್ನು ಹೇಳ್ತಾನೆ ಇರ್ತಾನೆ. ರಾಷ್ಟ್ರ ಪ್ರಶಸ್ತಿಗೆ ಭಾಜನರಾಗಿರ್ತಕ್ಕಂಥ ಕೊಡಗು ಜಿಲ್ಲೆಯ ಕಾಪ್ಸ್ ಅನ್ನುವಂಥ ಒಂದು ಶಿಕ್ಷಣ ಸಂಸ್ಥೆ ಇದೆ, ಕೂರ್ಗ್ ಪಬ್ಲಿಕ್ ಸ್ಕೂಲ್ ಅಂತ. ಅಲ್ಲಿ ನಿವೃತ್ತರಾದಂತಹ ಒಬ್ಬ ಪ್ರೊಫೆಸರ್ ನಂಜುಂಡ ಅನ್ನುವಂಥ ಒಬ್ಬ ಶಿಕ್ಷಕರಿದ್ದರು. ಈಗ ಅವ್ರು ನಿವೃತ್ತರಾಗಿದ್ದಾರೆ. ನಿವೃತ್ತ ಜೀವನದಲ್ಲಿಯೂ ಸಹ ಅವ್ರ ಜೀವನದಲ್ಲಿ ಅದೆಷ್ಟು ಮಟ್ಟಿಗಿನ ಶಿಸ್ತನ್ನು ಅವರು ಅಳವಡಿಸ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಆ ವ್ಯಕ್ತಿಯ ಜೀವನವೇ ಒಂದು ಪುಸ್ತಕ, ಅಷ್ಟು ಒಂದು ಶಿಸ್ತುಬದ್ಧವಾದಂಥ ಜೀವನ. ಅವ್ರನ್ನ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ವಿ ನಾವು. ಸುತ್ತೂರು ಜಗದ್ಗುರುಗಳು ಸಹ ಕಾರ್ಯಕ್ರಮಕ್ಕೆ ಬಂದಿದ್ದರು ನಮ್ಮಲ್ಲಿಗೆ. ಬಂದಂಥ ಸಂದರ್ಭದಲ್ಲಿ ಅವರು ಮಾತನಾಡ್ತಾ ಇರ್ಬೇಕಾದ್ರೆ ಹೇಳ್ತಾ ಇದ್ರು, ನೀವು ಮಕ್ಕಳಿಗೆ ಹೀಗಾಗಬೇಕು ಅಂತ ಹೇಳ್ತೀವಿ, ಎಷ್ಟು ಜನ ತಂದೆ ತಾಯಿಯಂದಿರು ನಿಮ್ಮ ಮಕ್ಕಳಿಗೆ ಆದರ್ಶವಾಗಿದ್ದೀರಿ ಅನ್ನುವಂಥ ಮಾತನ್ನು ಅವ್ರು ಕೇಳ್ತಾ ಇದ್ರು. ನೀವು ಬೇರೆ ಯಾರಾಗೂ ಆಗೋದು ಬೇಡ, ನೀನು ಗಾಂಧಿಯಾಗಿ ಆಗೋದು ಬೇಡ, ನೀನು ಬುದ್ಧನಾಗಿ ಆಗೋದು ಬೇಡ, ನೀನು ಬಸವಣ್ಣನಾಗಿ ಆಗೋದು ಬೇಡ, ಅಟ್ಲೀಸ್ಟ್ ನನ್ನಾಗಿ ಆಗಬೇಕು ಅಂತ ಹೇಳುವಂಥ ನೈತಿಕತೆ ಎಷ್ಟು ಜನ ಪೋಷಕರಲ್ಲಿದೆ ಅನ್ನುವಂಥ ಪ್ರಶ್ನೆಯನ್ನು ಅವ್ರು ಕೇಳ್ತಾ ಇದ್ರು. ಇವತ್ತು ನಾವೆಲ್ಲ ಮಾಡಬೇಕು, ನಾವು ಯಾರಿಗೆ ರೋಲ್ ಮಾಡೆಲ್ ಆಗಿರಬೇಕು ಅಂತ ಹೇಳಿದ್ರೆ ಅಟ್ಲೀಸ್ಟ್ ನಮ್ಮ ಮಕ್ಕಳ ಬದುಕು, ನಮ್ಮ ಮಕ್ಕಳ ಜೀವನ ಏನಿದೆ ಅದು ನಾವು ಬಹಳ ರೂಪಿಸುವಂಥ ನಿಟ್ಟಿನಲ್ಲಿ, ಅದನ್ನು ಕಟ್ಟಿಕೊಡುವಂಥ ನಿಟ್ಟಿನಲ್ಲಿ ಬಹಳ ನಾವು ಅತ್ಯಂತ ಜವಾಬ್ದಾರಿಯುತವಾಗಿ ನಡೆದುಕೊಳ್ಳುವಂಥ ಕಾಲಘಟ್ಟ ಇದು. ಯಾಕೆಂತೇಳಿದ್ರೆ ಸೋಷಿಯಲ್ ಮೀಡಿಯಾಗಳು ಇವತ್ತು ಎಲ್ಲರನ್ನು ಇಡೀ ಜಗತ್ತನ್ನು ಆಪೋಷಣ ಮಾಡಿದೆ. ಯಾವುದೇ ವಿಷಯಗಳು ಸಹ ಪ್ರತಿಯೊಂದು ಮಗುವಿನ ಒಂದು ಕೈಯಲ್ಲಿರ್ತಕ್ಕಂಥ ಒಂದು ಮೊಬೈಲ್ ಇಡೀ ಜಗತ್ತನ್ನು ಇಡೀ ಆ ಮಗುವಿನ ಕೈಯಲ್ಲಿ ಪರಿಚಯಿಸಬಲ್ಲದು. ಹಾಗಾಗಿ ಆ ಒತ್ತಡಗಳ ಮಧ್ಯೆ ಆ ಮಗು ತನ್ನ ವ್ಯಕ್ತಿತ್ವವನ್ನು ಹೇಗೆ ರೂಪಿಸ್ಕೊಳ್ಬೇಕು ಅನ್ನುವಂಥದ್ದು ಬಹಳ ಪ್ರಮುಖವಾಗಿರ್ತಕ್ಕಂಥ ಅಂಶ. ತಾನು ಕಲಿತಾ ಇರತಕ್ಕಂಥ ವಿದ್ಯೆ ಒಂದು ಕಡೆ ಆದರೆ ಆ ವಿದ್ಯೆಯನ್ನು ಸಮಾಜಕ್ಕೆ ನಾನು ಹೇಗೆ ಕೊಡುಗೆಯಾಗಿ ಕೊಡಬೇಕು ಅನ್ನುವಂಥದ್ದು ಸಹ ಅಷ್ಟೇ ಪ್ರಮುಖವಾಗಿರ್ತಕ್ಕಂಥ ಅಂಶ. APJ ಅಬ್ದುಲ್ ಕಲಾಂರವರು ಅವ್ರ ಬಗ್ಗೆ ನೆನಪಿಸ್ಕೊಂಡ್ರವರು. ಏನು ಮಾಡಬೇಕು, ಹಿಡ್ಕೊಂಡು ಹೃದಯಕ್ಕೆ ಹೇಗೆ ಮುಟ್ಟಿಸ್ಬೇಕು ಅನ್ನುವಂಥದ್ದನ್ನು ತಿಪ್ಪೇಸ್ವಾಮಿಯವರನ್ನು ನೆನಪು ಮಾಡಿಕೊಟ್ರು. ಅವರು ಈ ರಾಷ್ಟ್ರಪತಿಗಳಾಗ್ತಾರೆ. ರಾಷ್ಟ್ರಪತಿಗಳಾದಂಥ ಸಂದರ್ಭದಲ್ಲಿ ಇಡೀ ಜಗತ್ತಿನ ಎಲ್ಲ ಪತ್ರಕರ್ತರುಗಳು ಸಹ ಹೋಗಿ ಅವ್ರನ್ನ ಎದುರುಗಡೆ ಕೂತ್ಕೊಳ್ತಾರೆ. ಯಾಕೆಂದರೆ ಒಬ್ಬ ಸಾಮಾನ್ಯ ವ್ಯಕ್ತಿ ರಾಮೇಶ್ವರಂನಲ್ಲಿ ಒಂದು ಪೇಪರ್ನಲ್ಲಿ ರ್ಯಾಕೆಟನ್ನು ಬಿಡ್ತಾ ಇದ್ದಂಥ ವ್ಯಕ್ತಿ DRDOದ ಅಧ್ಯಕ್ಷರಾಗ್ತಾರೆ, ಈ ರಾಷ್ಟ್ರದ ರಾಷ್ಟ್ರಪತಿಗಳಾಗ್ತಾರೆ. ಇಡೀ ರಾಷ್ಟ್ರದ ಪ್ರತಿಷ್ಠೆಯನ್ನು ಹೆಚ್ಚಿಸುವಂತಹ, ಪ್ರತಿಷ್ಠೆಯನ್ನು ಗುರುತಿಸುವಂತಹ ಪ್ರೊಕ್ರಾನ್ ಅಣುಬಾಂಬನ್ನು ಸ್ಫೋಟ ಮಾಡ್ತಾರೆ. ಇವೆಲ್ಲ ಮಾಡಿದ್ರೆ ಮುಂಚೂಣಿಯಲ್ಲಿದ್ದಂಥ ಒಬ್ಬ ಸೈಂಟಿಸ್ಟ್, ಅವರು ದೊಡ್ಡ ಗ್ರೇಟ್ ಸೈಂಟಿಸ್ಟ್.
ಅವ್ರನ್ನ ಇಡೀ ಜಗತ್ತಿನ ಎಲ್ಲ ಪತ್ರಕರ್ತರುಗಳು ಒಂದು ಪ್ರಶ್ನೆಯನ್ನು ಕೇಳ್ತಾರೆ, ನೀವೆಲ್ಲ ಇಷ್ಟೆಲ್ಲ ಸಾಧನೆ, ಒಬ್ಬ ಸಾಮಾನ್ಯರಲ್ಲಿ ಸಾಮಾನ್ಯ ವ್ಯಕ್ತಿಯಾಗಿ ಈ ಎತ್ತರಕ್ಕೆ ಬೆಳೆದಿದ್ದೀರಲ್ಲ, ನಿಮ್ಮ ಜೀವನದಲ್ಲಿ ನಿಮಗೆ ಅತ್ಯಂತ ಸಂತೋಷವನ್ನು ಕೊಡುವಂಥ ಯಾವುದಾದ್ರೂ ಒಂದು ಕ್ಷಣವನ್ನು ನೀವು ನೆನಪಿಸ್ಕೊಳ್ಳಿ ಅಂತ ಹೇಳ್ತಾರೆ. ಎಲ್ಲರೂ ಏನು ಭಾವಿಸ್ತಾರೆ ಅಂತ ಹೇಳಿದ್ರೆ, ಅವರಿಗೆ ಪದ್ಮಭೂಷಣ, ಪದ್ಮವಿಭೂಷಣ, ಭಾರತ ರತ್ನ ಸಿಕ್ಕಿದಂಥ ಕ್ಷಣವನ್ನು, ಅಥವಾ ಅವರು ಪ್ರೊಕ್ರಾರ್ನಲ್ಲಿ ಅಣುಬಾಂಬ್ ಸ್ಫೋಟ ಮಾಡಿದಂಥ ಸಂಗತಿಯಲ್ಲಿಯೋ, ಅಥವಾ ಈ ರಾಷ್ಟ್ರದ ರಾಷ್ಟ್ರಪತಿಗಳಾದಂಥ ಸಂದರ್ಭವು ಅವರು ಬದುಕಿನ ಅತ್ಯಂತ ಸಂತಸದ ಕ್ಷಣ ಅಂತ ಭಾವಿಸ್ತಾರೆ ಅವರು ಅಲ್ಲಿ ನೆರೆದಿದ್ದಂಥವ್ರು. ಆದರೆ ಅಬ್ದುಲ್ ಕಲಾಂರವ್ರು ಹೇಳ್ತಾರೆ, ಅವರು DRDOದ ಅಧ್ಯಕ್ಷರಾಗಿದ್ದಂಥ ಸಂದರ್ಭದಲ್ಲಿ ಹೈದರಾಬಾದಿನ ನಿಜಾಮ್ ಹಾಸ್ಪಿಟ್ಲಿಗೆ ಹೋಗಿರ್ತಾರೆ. ಅವರು ನಿಜಾಮ್ ಹಾಸ್ಪಿಟ್ಲಿಗೆ ಹೋಗಿದ್ದಂಥ ಸಂದರ್ಭದಲ್ಲಿ ಅಲ್ಲಿ ನಿಜಾಮ್ ಆಸ್ಪತ್ರೆ ಅಂಗವಿಕಲರ ಅಂಗವೈಕಲ್ಯವನ್ನು ಹೊಂದಿರತಕ್ಕಂಥ ಮಕ್ಕಳೇ ಇರ್ತಕ್ಕಂಥ ಒಂದು ಹಾಸ್ಪಿಟ್ಲ್ ಅದು. ಅಲ್ಲಿ ಬಹಳ ಎಳೆಯ ಮಕ್ಕಳು ಮಣಬಾರದ ಕೃತಕ ಕೈಗಳನ್ನು ಕಾಲುಗಳನ್ನು ಹಾಕ್ಕೊಂಡು ನಡಿಲಿಕ್ಕೆ ಆಗದೆ ಮುಖವನ್ನು ಒಂದು ರೀತಿ ಸಿಂಡರಿಸ್ಕೊಂಡು ನಡೀತಾ ಇರ್ತಕ್ಕಂಥದ್ದನ್ನು ನೋಡ್ತಾರೆ. ತನ್ನ ಪಕ್ಕದಲ್ಲಿದ್ದಂಥ ಸೈಂಟಿಸ್ಟ್ಗಳನ್ನೆಲ್ಲ ಕುರಿತು ಕೇಳ್ತಾರೆ, ಇವ್ರಿಗೆ ನಾವೇನಾದರೂ ಹೆಲ್ಪ್ ಮಾಡ್ಬೋದಾ ಅಂತ. ನಂತರ ಬರ್ತಾರೆ, ರಿಸರ್ಚ್ ಮಾಡ್ತಾರೆ. ಒಂದು ಅತ್ಯಂತ ಹಗುರವಾಗಿರ್ತಕ್ಕಂಥ ಮೆಟಲ್ನಲ್ಲಿ ಅವರಿಗೆ ಕೇವಲ 100, 150, 200 ಗ್ರಾಮ್ಗಳಲ್ಲಿ ಆ ಕಾಲುಗಳನ್ನು, ಕೃತಕವಾದಂಥ ಕಾಲುಗಳನ್ನು ತಯಾರು ಮಾಡಿ ತಗೊಂಡೋಗಿ ಮತ್ತೆ ಹೈದ್ರಾಬಾದಿನ ನಿಜಾಮ್ ಹಾಸ್ಪಿಟ್ಲಿಗೆ ಹೋಗ್ತಾರೆ. ಆ ಮಕ್ಕಳ ಕಾಲಿಗೆ ಅದನ್ನು ಹಾಕ್ತಾರೆ, ಕೈಗೆ ಹಾಕ್ತಂಥ ಸಂದರ್ಭದಲ್ಲಿ ಆ ಮಕ್ಕಳ ಮುಖದಲ್ಲಿ ಅತ್ಯಂತ ಸಂತೋಷ ಬರ್ತದೆ, ಎಲ್ಲರ ಮುಖದಲ್ಲೂ ನಗು ಎದ್ದು ಕಾಣುತ್ತೆ. ಅವ್ರು ಹೇಳ್ತಾರೆ, ನನ್ನ ಜೀವನದ ಅತ್ಯಂತ ಸಂತಸದ ಕ್ಷಣ ಯಾವುದಾದ್ರೂ ಇದ್ದರೆ ಆ ನಿಜಾಮ್ ಹಾಸ್ಪಿಟ್ಲಿನಲ್ಲಿ ಆ ಸಣ್ಣ ಮುಗ್ಧ ಮಕ್ಕಳ ಮುಖದಲ್ಲಿ ಆ ನಗುವನ್ನು ನೋಡಿದಂಥ ಸಂದರ್ಭ ಅಂತ ಹೇಳ್ತಾರೆ. ಏತಕ್ಕೆ ಹೇಳಿದೆ ಅಂತ ಹೇಳಿದ್ರೆ, ನಾವು ಕಲಿಯುವಂಥ ಶಿಕ್ಷಣ ಯಾವಾಗಲೂ ಸಹ ಸಮಾಜಕ್ಕೆ ಉಪಯೋಗ ಆಗುವಂತಿರಬೇಕು, ಸಮಾಜಮುಖಿ ಆಗಿರಬೇಕು, ಸಮಾಜಕ್ಕೆ ಏನನ್ನಾದರೂ ಕೊಡುಗೆಯನ್ನು ಕೊಡುವಂತಿರಬೇಕು. ಅದು ಬಿಟ್ಟು ಕೇವಲ ಅನ್ನಕ್ಕೋಸ್ಕರ ಶಿಕ್ಷಣವನ್ನು ನಾವು ಭಾವಿಸಿಬಿಟ್ರೆ ಯಾವುದೇ ಕಾರಣಕ್ಕೂ ಸಹ ಅದು ಪ್ರಯೋಜನ ಆಗೋದಿಲ್ಲ. ಈ ರಾಷ್ಟ್ರದ ನೇತಾರರುಗಳೆಲ್ಲರೂ ಸಹ ಒಂದು ದೊಡ್ಡ ಕನಸನ್ನು ಕಟ್ಕೊಂಡಿದ್ದಾರೆ. 2047ಕ್ಕೆ ಈ ರಾಷ್ಟ್ರ ಅಭಿವೃದ್ಧಿ ಹೊಂದಿದಂಥ ರಾಷ್ಟ್ರ ಆಗಬೇಕು ಅಂತ. ಈ ಶಾಲೆಯಲ್ಲಿ ಓದ್ತಾ ಇರ್ತಕ್ಕಂಥ ಮಕ್ಕಳಿರ್ಬೋದು, ಅಥವಾ ಇದೇ ವಯೋಮಾನದ ಹುಡುಗರುಗಳಿಗೆಲ್ಲ 47ನೇ ಇಸ್ವಿ ಬಹಳ ದೂರ ಏನಿಲ್ಲ. ಅವರೆಲ್ಲರೂ ಸಹ ದುಡಿಮೆ ಮಾಡಿ ದೇಶವನ್ನು ಕಟ್ಟುವಂಥ ಕೆಲಸವನ್ನು ಮಾಡಿದ್ರೆ ಬಹುಶಃ 2047ರವರೆಗೂ ಸಹ ನಾವು ಪಾರ ಕಾಯುವಂಥ ಅಗತ್ಯ ಇರೋದಿಲ್ಲ. ಅದಕ್ಕಿಂತ ಮುಂಚೆನೇ ಈ ದೇಶ ಅತ್ಯಂತ ಸಮೃದ್ಧವಾದಂಥ ಶ್ರೀಮಂತ ರಾಷ್ಟ್ರವಾಗಿ ಹೊರಗಡೆ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಆದರೆ ನಮಗೆ ಬೇಕಾಗಿರ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ಆ ಶಿಕ್ಷಣದ ಜೊತೆ ಸಂಸ್ಕಾರ ಅನ್ನುವಂಥದ್ದು. ಆ ಶಿಕ್ಷಣ ಮತ್ತು ಸಂಸ್ಕಾರ ಇವೆರಡು ಜೊತೆಯಲ್ಲಿ ಹೋದಂಥ ಸಂದರ್ಭದಲ್ಲಿ ಮಾತ್ರ ಒಂದು ವ್ಯಕ್ತಿತ್ವ ರೂಪ ಆಗುತ್ತೆ, ಒಂದು ಒಳ್ಳೆಯ ಸಮಾಜ ರೂಪಿತ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಆ ರೀತಿಯಾಗಿರ್ತಕ್ಕಂಥ ಸಮಾಜವನ್ನು ಕಟ್ಟುವಂಥ ನಿಟ್ಟಿನಲ್ಲಿ ಏನು ಈ ಈಶ್ವರ ಸಂಸ್ಥೆ ಏನಿದೆ, ಖಂಡಿತವಾಗಿಯೂ ಸಹ ಯಶಸ್ಸನ್ನು ಸಾಧಿಸ್ತದೆ ಅನ್ನೋದರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಸಂಶಯ ಬೇಡ. ಎಲ್ಲಿಗೆ ಮಕ್ಕಳನ್ನು ಕಳಿಸ್ತಕ್ಕಂಥ ಪೋಷಕರು ಏನಿದ್ದೀರಿ, ತಾವು ಜವಾಬ್ದಾರಿಯುತವಾಗಿ ಮಕ್ಕಳನ್ನು ಪೋಷಣೆ ಮಾಡಬೇಕು. ಯಾಕೆಂತಂದರೆ ಯಾವುದೇ ಪೋಷಕರಾದರೂ ಸರಿ, ಇವತ್ತು ಮಕ್ಕಳ ಮನಸ್ಸು ಸದಾಕಾಲವೂ ಚಂಚಲ ಸ್ಥಿತಿಯಲ್ಲೇ ಇರ್ತಕ್ಕಂಥದ್ದು. ಶಿಕ್ಷಣ ಸಂಸ್ಥೆಯನ್ನು ನಡೆಸ್ತಕ್ಕಂಥವ್ರಿಗೆ ಗೊತ್ತಾಗುತ್ತೆ. ಹತ್ತಿರದಿಂದ ನೋಡಿದ ಸಂದರ್ಭದಲ್ಲಿ ನಾವು ದಿನಂಪ್ರತಿ ನೋಡ್ತಾ ಇರ್ತಕ್ಕಂಥ ಮಕ್ಕಳೇ ಅವರ ಮಾನಸಿಕವಾಗಿ ಅದೆಷ್ಟು ರೀತಿಯಾಗಿರ್ತಕ್ಕಂಥ ಪರಿವರ್ತನೆಗಳನ್ನು, ಬದಲಾವಣೆಗಳನ್ನು ದಿನಂಪ್ರತಿ ಅವ್ರು ಕಾಣ್ತಾ ಹೋಗ್ತಾರೆ ಅಂತ ಹೇಳಿದ್ರೆ ಆಶ್ಚರ್ಯ ಅನಿಸ್ಬಿಡುತ್ತೆ. ಈ ಮಗು ಹೀಗ ಅಂತ ಅನಿಸುತ್ತೆ. ಮೊನ್ನೆ ಒಂದು ಶಾಲಾ ಕಾರ್ಯಕ್ರಮಕ್ಕೆ ಹೋದಂಥ ಸಂದರ್ಭದಲ್ಲಿ ಒಬ್ಬರು ಪೊಲೀಸ್ ಅಧಿಕಾರಿ ಅದೇ ಮಾತು ಹೇಳ್ತಾ ಇದ್ರು. ಮನೆಯಿಂದ ಹೊರಡುವಂಥ ಸಂದರ್ಭದಲ್ಲಿ ಎಷ್ಟು ಮಕ್ಕಳು ಮುಗ್ಧರಾಗಿರ್ತಾರೋ ಮನೆಯ ಹೊರಗೆಯೂ ಸಹ ಅವ್ರನ್ನ ನೀವು ಅಬ್ಸರ್ವ್ ಮಾಡಬೇಕು ಅನ್ನುವಂಥ ಮಾತನ್ನು ಹೇಳ್ತಾಯಿದ್ರು. ನೀವು ಅವ್ರನ್ನ ನೋಡಬೇಕು. ಮನೆಯ ಹೊರಗೆಯೂ ಸಹ ಅವ್ರ ಆ್ಯಟಿಟ್ಯೂಡ್ಸ್ ಏನಿದೆ, ಅವ್ರ ನಡವಳಿಕೆಗಳೇನಿದೆ, ಅವೆಲ್ಲವನ್ನು ಸೂಕ್ಷ್ಮವಾಗಿ ಗಮನಿಸಿದಂಥ ಸಂದರ್ಭದಲ್ಲಿ ನಾವು ಒಂದು ಒಳ್ಳೆಯ ವ್ಯಕ್ತಿತ್ವವನ್ನು, ಒಂದು ಒಳ್ಳೆಯ ಸಮಾಜವನ್ನು ಕಟ್ಟಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ನಮಗೆ ಬೇರೆ ಆದರ್ಶಗಳು ಬೇರೆ ಏನು ಬೇಕಾಗಿಲ್ಲ. ಇವತ್ತು ತಿಪ್ಪೇಸ್ವಾಮಿಯವರು ಅವ್ರು ಖಂಡಿತವಾಗಿ ಸ್ವಲ್ಪ ಒಬ್ಬ ಆದರ್ಶ ವ್ಯಕ್ತಿತ್ವವನ್ನು ಹೊಂದಂಥವ್ರು. ಅವರು ದೀಪವನ್ನು ಹಚ್ಚಬೇಕಾದ್ರೆ ಹೇಳ್ತಾಯಿದ್ರು ಇವೆಲ್ಲ. ಯಾಕೆಂದರೆ ಅವ್ರು ಸೈಂಟಿಫಿಕ್ಕಾಗಿ ಎಷ್ಟು ಯೋಚನೆ ಮಾಡ್ತಾರೆ ಅಂತ ಹೇಳಿದ್ರೆ, ದೀಪವನ್ನು ಹಚ್ಚೋದಕ್ಕಿಂತ ಯಾವುದಾದ್ರೂ ಗಿಡಕ್ಕೆ ನೀರು ಎರಿಬೇಕಾಗಿತ್ತು ಸ್ವಾಮೀಜಿ, ದೀಪವನ್ನು ಸಂಪೂರ್ಣವಾಗಿ ಮೇಂಟೈನ್ ಮಾಡೋದಿಲ್ಲ ಅಂತ ಹೇಳ್ತಾಯಿದ್ರು ಅವರು. ಕೊನೆಯವರೆಗೂ ದೀಪ ಉರಿಯೋ ಹಾಗೆ ನೋಡ್ಕೊಳ್ಳೋದಿಲ್ಲ ಅವರು. ಹಾಗಾಗಿ ಅದಕ್ಕೆ ಏನಾದರೂ ನಾವು ದೀಪ ಹಚ್ಚೋದಕ್ಕಿಂತಲೂ ಸಹ ಒಂದು ಹೂವಿನ ಗಿಡಕ್ಕೆ ನೀರು ಎರಿಬೇಕಿತ್ತು ಅಂತ. ಹಾಗೆ ವೈಜ್ಞಾನಿಕವಾಗಿಯೂ ನೋಡಬೇಕು, ಮತ್ತು ನಮ್ಮ ಪರಂಪರೆಯನ್ನು ಸಹ ನಾವು ಗೌರವಿಸುವಂಥ ಕೆಲಸವನ್ನು ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ, ಅವ್ರಿಗೆ ಇವತ್ತು ಇಡೀ ಜಗತ್ತಿಗೆ ನಾವು ಒಂದು ಪರಂಪರೆಯನ್ನು, ಒಂದು ಆದರ್ಶವನ್ನು, ಒಂದು ತತ್ವವನ್ನು ಜಗತ್ತಿಗೆ ಕೊಟ್ಟಂಥವ್ರು. ಯಾಕೆ ಅಂತ ಹೇಳಿದ್ರೆ, ಜಾಂಟಿ ರೋಡ್ಸ್ ಸಾಧಾರಣ ಈ ಕ್ರಿಕೆಟ್ ಆಡುವಂಥ ಮಕ್ಕಳುಗಳಿಗೆಲ್ಲ ಗೊತ್ತಿರುತ್ತೆ. ಸೌತ್ ಆಫ್ರಿಕಾದ ಅತ್ಯಂತ ದೊಡ್ಡ ಕ್ರಿಕೆಟಿಗ ಜಾಂಟಿ ರೋಡ್ಸ್. ಆತನಿಗೆ ಒಬ್ಬಳು ಮಗಳಿದ್ದಾಳೆ. ಆ ಮಗಳ ಹೆಸರೇನು ಅಂತ ಹೇಳಿದ್ರೆ ಇಂಡಿಯಾ ಅಂತ ಅವಳ ಹೆಸರು. ಯಾತಕ್ಕೆ ಇಂಡಿಯಾ ಅಂತ ಅವನು ಹೇಳ್ತಾನೆ,
ನಾನು ಯೋಗವನ್ನು ಅಲ್ಲಿಂದ ಕಲಿತೆ, ಒಂದು ಸಂಸ್ಕಾರವನ್ನು ಅಲ್ಲಿಂದ ಕಲಿತೆ, ಮಾನವೀಯ ಮೌಲ್ಯಗಳನ್ನು ಅಲ್ಲಿಂದ ಕಲಿತೆ, ಸಂಬಂಧಗಳ ಬೆಲೆಯನ್ನು ಅಲ್ಲಿಂದ ಕಲಿತೆ. ಒಂದು ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥವರು ಸಹ ಅಷ್ಟು ಒಳ್ಳೆಯ ಪವಿತ್ರವಾಗಿರ್ತಕ್ಕಂಥ ಸಂಬಂಧಗಳನ್ನು, ಮೌಲಿಕವಾಗಿರ್ತಕ್ಕಂಥ ವಿಚಾರಗಳನ್ನು ಅವ್ರು ಇಟ್ಕೊಂಡಿರ್ತಾರೆ. ಅವೆಲ್ಲವನ್ನು ಅಲ್ಲಿಂದ ನಾನು ಕಲಿತೋದ್ರಿಂದ ನನ್ನ ಮಗಳಿಗೆ ನಾನು ಇಂಡಿಯಾ ಅಂತ ಹೆಸರಿಟ್ಟಿದ್ದೀನಿ ಅಂತ ಹೇಳ್ತಾರೆ. ಅಂದರೆ ಒಂದು ದೇಶದಲ್ಲಿ ಕೇವಲ ಕ್ರಿಕೆಟ್ಗಾಗಿ ಬಂದು ಹೋದಂಥ ಒಬ್ಬ ವ್ಯಕ್ತಿಯ ಮನಸ್ಸಿನಲ್ಲಿ ಈ ದೇಶ ಅಷ್ಟು ಪ್ರಭಾವವನ್ನು ಬೀರಿರಬೇಕಾದ್ರೆ ನಾವೆಷ್ಟು ಪುಣ್ಯವಂತರಿದ್ದೇವೆ. ಇಲ್ಲೇ ಹುಟ್ಟಿದ್ದೇವೆ, ಇಲ್ಲೇ ಬೆಳೆದಿದ್ದೇವೆ, ಇಲ್ಲಿಯ ಗಾಳಿಯನ್ನು ಉಸಿರಾಡ್ತೇವೆ, ಇಲ್ಲಿ ಮಣ್ಣಿನಲ್ಲಿ ಬೆಳೀತಕ್ಕಂಥ ಆಹಾರವನ್ನು ತಿಂತೇವೆ. ನಾವು ಪಾಶ್ಚಾತ್ಯ ಸಂಸ್ಕೃತಿಯನ್ನು, ಪಾಶ್ಚಾತ್ಯ ಅನುಕರಣೆಯನ್ನು ಮಾಡುವಂಥದ್ರಲ್ಲಿ ನಮಗೆ ಬಹಳ ಒಂದು ರೀತಿಯಾದಂಥ ಕುತೂಹಲ ಇದೆ, ಸಂತೋಷ ಇದೆ, ಆಸಕ್ತಿ ಇದೆ. ಹಾಗಾಗಿ ಅವೆಲ್ಲವನ್ನು ನಾವು ಮಾಡಬೇಕು, ಮಾಡೋದು ಬೇಡ ಅಂತ ಅಲ್ಲ. ಅದರ ಜೊತೆಗೆ ನಾವು ನಮ್ಮ ಈ ಮಣ್ಣಿನ ಸೊಗಡೇನಿದೆ, ನಮ್ಮ ಮಣ್ಣಿನ ಆದರ್ಶ ಏನಿದೆ, ಅದು ಅವ್ರು ಹೇಳಿದ್ರು ಮೈಸೂರಿನಲ್ಲಿರೋದು ಅಂತ ಹೇಳಿದ್ರೆ ಇಡೀ ಭಾರತ ದೇಶ ರಾಜ್ಯ ಎಲ್ಲ ಬಿಟ್ಟು ಮೈಸೂರಿನಲ್ಲಿರೋದು ಅಂದರೆ ಅತ್ಯಂತ ಸಂತೋಷ ಅನ್ನುವಂಥ ಮಾತನ್ನು ಹೇಳ್ತಾಯಿದ್ರು. ನಾವು ಕೊಡಗಿನಲ್ಲಿರೋರು ಅದನ್ನೇ ಹೇಳ್ತೇವೆ. ಯಾಕೆಂತಂದರೆ ಕೊಡಗಿನಲ್ಲಿ ಯಾಕೆಂದರೆ ನಮಗೆ ಆಕ್ಸಿಜನ್ ಆಕ್ಸಿಜನ್ ಲೆವೆಲ್ ಇಡೀ ನೀವು ಡೆಲ್ಲಿ ಆಕ್ಸಿಜನ್ನಲ್ಲಿ ಇರ್ತಕ್ಕಂಥ ಪೊಲ್ಯೂಷನನ್ನು ನಿಮ್ಮ ಮಡಿಕೇರಿಯಲ್ಲಿರ್ತಕ್ಕಂಥ ಆಕ್ಸಿಜನ್ ಲೆವೆಲನ್ನು ನೋಡಿದ್ರೆ ಅಲ್ಲಿ 0 ಪೊಲ್ಯೂಷನ್ ಇದೆ. ಬೇರೆ ಏನು ಬೇಡ, ಉಸಿರಾಟಕ್ಕೆ ಬರೀ ನಿಮ್ಗೆ ಒಳ್ಳೆ ಉಸಿರಾಟಕ್ಕೆ ಒಂದು ಒಳ್ಳೆ ಗಾಳಿ ಬೇಕು ಅಂದರೆ ಅದಕ್ಕೆ ನೀವು ಮಡಿಕೇರಿಗೆ ಬಂದು ಹೋಗಿ ಅಂತ ಹೇಳ್ತಾರೆ. ಹಾಗಾಗಿ ನಾವು ನಮ್ಮ ಮಕ್ಕಳಿಗೆ ನಾವು ಶಿಕ್ಷಣವನ್ನು ಕೊಡಬೇಕಾದ್ರೆ ಪರಿಸರದ ಬಗ್ಗೆ ಕೊಡಬೇಕು, ನಮ್ಮ ಆಸುಪಾಸಿನಲ್ಲಿರ್ತಕ್ಕಂಥವ್ರನ್ನ ಹೇಗೆ ನಾವು ಪ್ರೀತಿಸಬೇಕು, ಯಾವ ರೀತಿ ನಡ್ಕೊಳ್ಬೇಕು, ಯಾವ ರೀತಿ ನಾವು ವರ್ತಿಸ್ಬೇಕು. ಯಾಕೆಂತ ಹೇಳಿದ್ರೆ ಇವತ್ತಿನ ಮಕ್ಕಳಿಗೆ ತಮ್ಮ ಮನೆಗೆ ಬಂದಂಥವ್ರ ಜೊತೆಯಲ್ಲಿ ಹೇಗೆ ಬಿಹೇವ್ ಮಾಡಬೇಕು ಅನ್ನುವಂಥದ್ದನ್ನೇ ನಾವು ಕಲಿಸ್ತಾ ಇಲ್ಲ. ಒಂದು ಸಾಮಾನ್ಯ ಕೆಲವು ಪ್ರಾಥಮಿಕ ಅಂಶಗಳನ್ನೇ ನಾವು ಹೇಳ್ಕೊಡೋದಿಲ್ಲ. ಹಾಗಾಗಿ ಅವೆಲ್ಲವನ್ನು ಕಲಿಸುವಂಥ ನಿಟ್ಟಿನಲ್ಲಿ, ಯಾಕೆಂತ ಹೇಳಿದ್ರೆ ಹಿಂದಿನ ಪೋಷಕರು ಅವೆಲ್ಲವನ್ನು ಸಹ ಜೀವನದ ಪಾಠವಾಗಿ ಕಲಿಸ್ತಾ ಇದ್ರು. ಕೇವಲ ಅನ್ನದ ಪಾಠದ ಜೊತೆಗೆ ಜೀವನದ ಪಾಠವನ್ನು ಕೊಡುವಂಥದ್ದೇನಿದೆ ಅತ್ಯಂತ ಮಹತ್ವದ್ದು. ಹಾಗಾಗಿ ಈ ಈಶ್ವರ ವಿದ್ಯಾಸಂಸ್ಥೆ ಏನಿದೆ ಆ ನಿಟ್ಟಿನಲ್ಲಿ ಎಲ್ಲ ರೀತಿಯಾಗಿರ್ತಕ್ಕಂಥ ಸರ್ವಾಂಗೀಣವಾಗಿರ್ತಕ್ಕಂಥ ಪ್ರಗತಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ರೀತಿಯಾಗಿರ್ತಕ್ಕಂಥ ಶಿಕ್ಷಣವನ್ನು ಕೊಡುವುದರಲ್ಲಿ ಇವು ಸಮರ್ಥರಾಗ್ತಾರೆ ಅನ್ನುವಂಥದ್ರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಸಂಶಯ ಇಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ, ಸಚಿನ್ರವರು ಕೇಳಿದೆ, ನಾನು ಇದೇನು ಅನನ್ಯ ಅಂತ ಹೆಸರಿಟ್ಟಿದ್ರಲ್ಲ ಏನು ಅಂತ, ಅನ್ವಯ ಅಂತ ಹೆಸರಿಟ್ಟಿದ್ರಲ್ಲ ಏನು ಅಂತ ಕೇಳಿದೆ. ಅದಕ್ಕೆ ಹೇಳಿದ್ರು ಅವರು, ಅದ್ರ ನಿರಂತರತೆ, ಕಂಟಿನ್ಯೂಟಿ, ಯಾವಾಗಲೂ ಸದಾ ಕಾಲವೂ ಸಹ ಒಬ್ಬ ವ್ಯಕ್ತಿ ಅಥವಾ ಒಂದು ಸಂಸ್ಥೆ ಅದು ತನ್ನ ನಿರಂತರವಾಗಿರ್ತಕ್ಕಂಥ ಪ್ರಗತಿಯನ್ನು, ನಿರಂತರವಾಗಿರ್ತಕ್ಕಂಥ ಆ ಪರಂಪರೆಯನ್ನು ತೆಗೆದುಕೊಂಡು ಹೋಗೋದಕ್ಕೋಸ್ಕರ ಇದಕ್ಕೆ ಅನ್ವಯ ಅಂತ ಹೆಸರಿಟ್ಟಿದೆ ಅಂತ. ಇವತ್ತು ನಾವೆಲ್ಲರೂ ಅಷ್ಟೇ ನಮ್ಮ ಪರಂಪರೆಯನ್ನು ಅವೆಲ್ಲವನ್ನು ಕೇವಲ ಈ ಶಾಲೆಯ ಕಾರ್ಯಕ್ರಮದಲ್ಲಿ ಮಾತ್ರ ನೆನಪಿಸ್ಕೊಳ್ಳುವಂಥದ್ದಲ್ಲ. ಈ ದೇಶಕ್ಕೆ ಅಷ್ಟು ದೊಡ್ಡ ಪರಂಪರೆ ಇದೆ, ಅಷ್ಟು ದೊಡ್ಡ ಇತಿಹಾಸ ಇದೆ. ಆಗಲೇ ತಿಪ್ಪೇಸ್ವಾಮಿಯವ್ರು ಮಾತನಾಡಬೇಕಾದ್ರೆ ಹೇಳ್ತಾಯಿದ್ರು, ಜಪಾನ್ ದೇಶದವ್ರು ಎಲ್ಲವನ್ನೂ ಕಲಿಸ್ಕೊಡ್ತಾರೆ ಸ್ವಾಮೀಜಿ, ಆದರೆ ಚೈನಾ ದೇಶದವರು ಭಾಷೆಯನ್ನು ಕಲಿಸ್ಕೊಡೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಇಲ್ಲಿರ್ತಕ್ಕಂಥ ತಿರುಳನ್ನು, ಸತ್ವವನ್ನು ತೆಗೆದುಕೊಂಡು ಹೋಗಿ ಬೇರೆ ಕಡೆ ತಗೊಂಡು ಹೋಗ್ಬಿಡ್ತಾರೆ ಅನ್ನುವಂಥ ಆ ಒಂದು ಸೆಲ್ಫಿಶ್ನೆಸ್ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅವ್ರನ್ನ ಬೇರೆ ಏನು ಯಾರಿಗೂ ಕಲಿಸ್ಕೊಡೋದಿಲ್ಲ ಅವರು ಅನ್ನುವಂಥ ಮಾತನ್ನು. ಆದರೆ ಈ ದೇಶ ವಸುಧಾ ಏವ, ಇಡೀ ಜಗತ್ತು ಒಂದು ಅಂತ ಭಾವಿಸ್ತಂಥದ್ದು, ಇಡೀ ಜಗತ್ತಿಗೆ ಕೊಟ್ಟಂಥದ್ದೇ, ಒಳ್ಳೆಯದನ್ನೇ ಕೊಟ್ಕೊಂಡು ಬಂದಂಥದ್ದು. ಎಷ್ಟು ಒಳ್ಳೆಯ ಮಾತುಗಳನ್ನು ಹೇಳ್ತಾರೆ ಅಂತ ಹೇಳಿದ್ರೆ, ಒಬ್ಬ ಸಾಮಾನ್ಯ ವಚನಕಾರರನ್ನು ಮೊದಲುಗೊಂಡು ವೇದ ಉಪನಿಷತ್ತುಗಳ ಕಾಲದವರೆಗೂ ಸಹ ಈ ದೇಶದಲ್ಲಿ ಅತ್ಯುತ್ತಮವಾಗಿರ್ತಕ್ಕಂಥ ಶ್ರೇಷ್ಠವಾಗಿರ್ತಕ್ಕಂಥ ಕೊಡುಗೆಗಳನ್ನು ಕೊಟ್ಟಿದೆ. ಅವೆಲ್ಲದರ ಮೂಲ ಸತ್ವ ಏನಪ್ಪ ಅಂತ ಹೇಳಿದ್ರೆ ಅಂತಃಕರಣವನ್ನು ಶುಚಿಯಾಗಿಟ್ಕೊಳ್ತಕ್ಕಂಥದ್ದು. ನಂತರ ಕೇವಲ ನಾವು ಪ್ರಾಥಮಿಕ ಶಾಲೆಯಲ್ಲಿ ಅಭ್ಯಾಸ ಮಾಡಿದಂಥ ಒಂದೇ ಒಂದು ವಚನ ನಮಗೆಲ್ರಿಗೂ ಸಹ ಎಲ್ಲ ಕಾಲಘಟ್ಟದಲ್ಲಿಯೂ ಸಹ ನಮಗೆ ನಮ್ಮ ಬದುಕನ್ನು ಸ್ವಚ್ಛಗೊಳಿಸಲಿಕ್ಕೆ, ನಮ್ಮ ಬದುಕನ್ನು ಸದಾಕಾಲವೂ ಸಹ ನಮ್ಮನ್ನು ನಾವು ನೋಡಿಕೊಳ್ಳಲಿಕ್ಕೆ ಪ್ರೇರಣೆಯನ್ನು, ಶಕ್ತಿಯನ್ನು ಕೊಡುತ್ತೆ. ನಾವೆಲ್ಲ ಓದಿರ್ತೀವಿ ಅದನ್ನು, ಆದರೆ ಓದಲಿಕ್ಕೆ ಮಾತ್ರ ಅದನ್ನ ಬಳಸ್ಕೊಂಡಿರ್ತೇವೆ. ಕಲಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರ ಹಳಿಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ. ಎಷ್ಟು ಸರಳ ಓದಲಿಕ್ಕೆ ಅಂದರೆ ಬಹಳ ಸರಳ. ಬಾಯಿಪಾಠ ಮಾಡಲಿಕ್ಕೆ ಒಂದು ಸಲ ಓದಿದ್ರೆ ಕಂಠಪಾಠ ಆಗುತ್ತೆ, ಅದು ಕಂಠಸ್ಥ ಆಗುತ್ತೆ. ಆದರೆ ಅದನ್ನು ನಮ್ಗೆ ಅನುಸರಣೆ ಮಾಡಲಿಕ್ಕೆ ಎಷ್ಟು ಕಷ್ಟ ಇದೆ ಅಂತ ಹೇಳಿದ್ರೆ ಬಹಳ ಕಠಿಣವಾಗಿರ್ತಕ್ಕಂಥದ್ದು. ಈ ರೀತಿಯಾಗಿರ್ತಕ್ಕಂಥ ಸರಳ ಸೂತ್ರವನ್ನು ನಾವು ಅಳವಡಿಸ್ಕೊಂಡು ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಅಂತರಂಗ ಮತ್ತು ಬಹಿರಂಗ ಇವೆರಡನ್ನು ಶುಚಿಯಾಗಿ ಇಟ್ಕೊಳ್ಳುವಂಥದ್ದನ್ನು ಬೇರೆ ಯಾರಿಗಿಲ್ಲದೆ ಹೋದರೂ ಸಹ ನಮ್ಮ ಮುಂದಿನ ಪೀಳಿಗೆಗೆ, ನಮ್ಮ ಮಕ್ಕಳಿಗೆ ನಾವು ಕಲಿಸುವಂಥ ಕೆಲಸವನ್ನು ನಾವು ಮಾಡಬೇಕು ಅನ್ನುವಂಥ ಮಾತನ್ನು ಹೇಳ್ತಾ, ನಿಜವಾಗಿ ಇದು ಮಾತನಾಡುವಂಥ ಸಂದರ್ಭ ಅಲ್ಲ, ಬದಲಿಗೆ ಸಂಭ್ರಮಿಸುವಂಥ ಸಂದರ್ಭ. ಆ ಸಂಭ್ರಮದಲ್ಲಿ ನಾವೆಲ್ಲರೂ ಸಹ ಪಾಲ್ಗೊಂಡು ಈ ಒಂದು ಸಂತೋಷವನ್ನು ಹಂಚಿಕೊಳ್ಳುವಂಥ ಕೆಲಸವನ್ನು ಮಾಡೋಣ ಅನ್ನುವಂಥ ಮಾತನ್ನು ಸಹ ಹೇಳ್ತಾ, ಅತ್ಯಂತ ಸಂತೋಷದಿಂದ ಈ ಕಾರ್ಯಕ್ರಮಕ್ಕೆ ಬಂದು ತಮ್ಮನ್ನೆಲ್ಲ ಕುರಿತು
ನಮ್ಮ ಅನಿಸಿಕೆಗಳನ್ನು ಆಲೋಚನೆಗಳನ್ನು ಹಂಚಿಕೊಳ್ಳಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಕಿಶೋರ್ ಸರ್ಗೆ ಮತ್ತು ಇವರಿಗೆ ಕಿಶೋರ್ ಬಿದಪ್ನವರಿಗೆ ಮತ್ತು ವಿಶೇಷವಾಗಿ ಸಚಿನ್ರವರಿಗೆ ನಾನು ಅತ್ಯಂತ ಹೆಚ್ಚಿನ ಕೃತಜ್ಞತೆಗಳನ್ನು ಹೇಳೋದ್ರ ಜೊತೆಗೆ ವಿಶೇಷವಾಗಿ ಇವತ್ತು ಕೊಡಗಿನಿಂದ ಎಲ್ಲರೂ ತುಂಬ ಜನ ಇವತ್ತು ನಮ್ಮ ವಸಂತರು ಬಂದಿದ್ದಾರೆ. ಅವರೆಲ್ಲ ಎಲ್ಲಿಗೆ ಬಂದಿದ್ದಾರೆ ಈ ಕಾರ್ಯಕ್ರಮಕ್ಕೋಸ್ಕರನೇ ಬಂದಿದ್ದಾರೆ. ಯಾಕೆಂತ ಹೇಳಿದ್ರೆ ಬಿದ್ದಪ್ಪನವರು ಎಲ್ರಿಗೂ ಅತ್ಯಂತ ಆತ್ಮೀಯರು, ಎಲ್ರಿಗೂ ಬೇಕಾದಂಥವ್ರು, ಸದಾಕಾಲವೂ ಎಲ್ಲರನ್ನ ಅತ್ಯಂತ ಆತ್ಮೀಯ ಭಾವದಿಂದ ಅವ್ರು ಸ್ಮರಿಸ್ಕೊಳ್ತಕ್ಕಂಥವ್ರು. ಅಂಥವ್ರ ಕೈಗೆ ಈ ಸಂಸ್ಥೆ ಸಿಕ್ಕಿರುವಂಥದ್ದು ನಮಗೆ ಹೆಚ್ಚಿನ ಗೌರವವನ್ನು ಸಂತೋಷವನ್ನು ತಂದುಕೊಟ್ಟಿದೆ ಅನ್ನುವಂಥ ಮಾತನ್ನು ಹೇಳ್ತಾ ನಿಮ್ಮೆಲ್ರಿಗೂ ಒಳ್ಳೆಯದನ್ನು ಕೋರಿ ನನ್ನ ಮಾತನ್ನು ಮುಗಿಸ್ತೇನೆ. ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಶುಭಂ. ಉತ್ತಮ ಆದರ್ಶಗಳನ್ನು ರೂಢಿಸಿಕೊಳ್ಳುವ ಮೂಲಕ ನಾವು ಮತ್ತೊಬ್ಬರಿಗೆ ಆದರ್ಶ ವ್ಯಕ್ತಿಗಳಾಗೋಣ. ದೃಢ ನಿರ್ಧಾರವನ್ನು ಕೈಗೊಳ್ಳುವ ಮೂಲಕ ಯಶಸ್ಸಿನ ಮೆಟ್ಟಿಲನ್ನು ಹತ್ತೋಣ ಎಂಬ ಹಿತವಚನವನ್ನು ನೀಡಿದಂತಹ ಸ್ವಾಮೀಜಿಯವರಿಗೆ ಧನ್ಯವಾದಗಳು. ಈಗ ಸ್ವಾಮೀಜಿಯವರಿಗೆ ಶಾಲಾ ಸಂಸ್ಥೆಯ ವತಿಯಿಂದ ಗೌರವ ಸಮರ್ಪಣೆ.